ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಜಗತ್ತಿನ ಜಿಯೋಪಾಲಿಟಿಕ್ಸ್ನಲ್ಲಿ ಬಿರುಗಾಳಿ, ಸುಂಟರಗಾಳಿ, ಸುನಾಮಿ ಎಲ್ಲವೂ ಕೂಡ ಬಂದಪ್ಪಳಿಸಿದೆ. ಟ್ರಂಪ್ ಅಮೆರಿಕದ ಪ್ರಯಾರಿಟಿಯನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಈ ಹಿಂದೆ ಅಮೆರಿಕದಲ್ಲಿ ಯಾರೇ ಅಧ್ಯಕ್ಷರಾದರೂ ಕೂಡ ಅವರ ಫಾರಿನ್ ಪಾಲಿಸಿಯಲ್ಲಿ ಬದಲಾಗ್ತಾ ಇರಲಿಲ್ಲ. ಯಾರನ್ನ ಅಮೆರಿಕ ಮಿತ್ರ ದೇಶ ಅಂತ ಟ್ರೀಟ್ ಮಾಡ್ತಾ ಇತ್ತೋ, ಯಾರೇ ಅಧ್ಯಕ್ಷರಾದರೂ ಕೂಡ ಆ ವಿಚಾರದಲ್ಲಿ ಬದಲಾಗ್ತಾ ಇರಲಿಲ್ಲ. ಡೊಮೆಸ್ಟಿಕ್ ಪಾಲಿಟಿಕ್ಸ್ನಲ್ಲಿ ಸಾಕಷ್ಟು ವೇರಿಯೇಷನ್ ಕಾಣ್ತಾ ಇತ್ತು. ಡೊಮೆಸ್ಟಿಕ್ ಪಾಲಿಸಿಗಳು ಕೂಡ ಸಾಕಷ್ಟು ಬದಲಾವಣೆಗಳಿರ್ತಾ ಇದ್ವು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಯಾರನ್ನ ಅಲೈ ಅಂತ ಟ್ರೀಟ್ ಮಾಡ್ತಾ ಇತ್ತೋ ಆ ದೇಶಗಳನ್ನ ತನ್ನ ಅಲೈ ದೇಶಗಳಾಗೆ ಅಮೆರಿಕದ ಅಧ್ಯಕ್ಷರು ನೋಡ್ತಾ ಇದ್ರು. ಅದರಲ್ಲೇನೋ ಬದಲಾವಣೆ ತರ್ತಾ ಇರಲಿಲ್ಲ. ಆದರೆ ಟ್ರಂಪ್ ಹಾಗೆ ಮಾಡ್ತಾ ಇಲ್ಲ. ತನ್ನ ಅಲೈ ದೇಶಗಳಿಗೆ ಈಗ ಬೆದರಿಕೆ ಹಾಕ್ತಾ ಇದ್ದಾರೆ. ಒಂದಷ್ಟು ದೇಶಗಳಿಗೆ ಸೈನಿಕ ಬೆದರಿಕೆಯೂ ಕೂಡ ಟ್ರಂಪ್ ಕಡೆಯಿಂದ ಬಂದಿದೆ. ಇನ್ನೊಂದಷ್ಟು ಮಿತ್ರ ದೇಶಗಳಿಗೆ ಟ್ಯಾರಿಫ್ ಮೂಲಕವಾಗಿ ಬೆದರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಟ್ರಂಪ್ ಬೆದರಿಕೆಯಿಂದ ಯಾರೂ ಕೂಡ ತಪ್ಪಿಸಿಕೊಂಡಿಲ್ಲ. ಈ ಪೀಠಿಕೆ ಹಾಕಿದಂತಹ ಸಂದರ್ಭದಲ್ಲಿ ನಿಮ್ಗೆ ಅನಿಸ್ತಾ ಇರಬಹುದು, ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಇದರಲ್ಲಿ ಹೊಸತೇನಿದೆ ಅಂತ. ಹೊಸ ವಿಚಾರ ಇರೋದೇ ಇಲ್ಲಿ. ಟ್ರಂಪ್ ಅವರೇನು ಈಗ ಬೆದರಿಕೆ ಹಾಕ್ತಾ ಇದಾರಲ್ಲ, ಈ ಸಂದರ್ಭದಲ್ಲಿ ಅಮೆರಿಕದ ಸ್ಥಾನವನ್ನು ನಾನು ತುಂಬ್ತೀನಿ. ಅಮೆರಿಕ ನಿಮಗೆ ಬೆದರಿಕೆ ಹಾಕಿದ್ರೆ ಏನಂತೆ, ಅಮೆರಿಕ ನಿಮಗೆ ಭದ್ರತೆ ಕೊಡದಿದ್ರೆ ಏನಂತೆ, ನಾನು ನಿಮಗೆ ಭದ್ರತೆ ಕೊಡ್ತೀನಿ. ನಿಮಗೆ ನ್ಯೂಕ್ಲಿಯರ್ ಸಪೋರ್ಟ್ ಬೇಕಾ, ನಿಮಗೆ ನ್ಯೂಕ್ಲಿಯರ್ ಶೀಲ್ಡ್ ಬೇಕಾ, ನಾನು ಒದಗಿಸ್ತೀನಿ. ನನ್ನ ದೇಶವನ್ನು ನಂಬಿಕೊಂಡ್ರೆ ನಾನು ಇಡೀ ಯುರೋಪನ್ನೇ ರಕ್ಷಣೆ ಮಾಡ್ತೀನಿ ಅಂತೇಳಿ ಒಬ್ಬ ಪ್ರಭಾವಿ ನಾಯಕ ಓಡಾಡ್ತಾ ಇದ್ದಾರೆ. ಕಳೆದ 1 ತಿಂಗಳಿನಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅನೇಕ ದೇಶಗಳ ಪ್ರವಾಸವನ್ನು ಮಾಡಿದ್ದಾರೆ. ಮಿತ್ರರೇ, ಈ ಬೆಳವಣಿಗೆ ಇದೆಯಲ್ಲ, ಜಿಯೋಪಾಲಿಟಿಕ್ಸ್ನಲ್ಲಿ ಇನ್ನಷ್ಟು ಬದಲಾವಣೆಯನ್ನ ಸೂಚಿಸ್ತಾ ಇದೆ. ಯಾರದು ನಾಯಕ? ಅಮೆರಿಕದ ಹೊರತಾಗಿ ಯುರೋಪ್ ಭದ್ರತೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ? ಯುರೋಪ್ನ ಭದ್ರತೆಗೆ ಯಾವ ರೀತಿಯಾಗಿ ಭೀತಿ ಎದುರಾಗಿದೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆ ಇತ್ತೀಚೆಗಷ್ಟೇ ವಿಡಿಯೋ ಮಾಡಿ ತಿಳಿಸಿದ್ದೆ, UK ಪ್ರಧಾನಮಂತ್ರಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ಯುದ್ಧಕ್ಕೆ ಸಿದ್ಧ ಆಗಬೇಕು ಅಂತ. ಯಾಕೆಂತಂದರೆ ರಷ್ಯಾ ಮತ್ತು UK ನಡುವೆ ಯುದ್ಧ ಭೀತಿ ಶುರುವಾಗ್ಬಿಟ್ಟಿತ್ತು. UK ಹಾಗೆ ಅನಿಸೋದಕ್ಕೆ ಶುರುವಾಗಿತ್ತು, ರಷ್ಯಾ ಏನಾದರೂ ನಮ್ಮ ಮೇಲೆ ಕೂಡ ದಾಳಿ ಮಾಡಿಬಿಡಬಹುದು ಅಂತ. ಇನ್ನೊಂದು ಕಡೆ ಜರ್ಮನಿ ನಿರಂತರವಾಗಿ ತನ್ನ ಡಿಫೆನ್ಸ್ ಬಜೆಟ್ ಅನ್ನು ಜಾಸ್ತಿ ಮಾಡ್ತಾ ಇದೆ. ಕೇವಲ ಜರ್ಮನಿ ಮಾತ್ರ ಅಲ್ಲ, ಈ ವರ್ಷ ಯುರೋಪ್ನ ಎಲ್ಲ ದೇಶಗಳು ಕೂಡ ಡಿಫೆನ್ಸ್ ಬಜೆಟ್ ಅನ್ನ ಹೆಚ್ಚೆಚ್ಚು ಮಾಡ್ತಾ ಇದ್ದಾವೆ. ಯುರೋಪ್ ಯೂನಿಯನ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಯುರೋಪ್ನ ಒಟ್ಟಾರೆ ಡಿಫೆನ್ಸ್ ಬಜೆಟ್ ಅನ್ನು ಡಬಲ್ ಮಾಡುವಂತಹ ಅವಶ್ಯಕತೆ ಇದೆ. ಇದೇನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಇಡೀ ಯುರೋಪ್ನಲ್ಲಿ ಒಂದು ಅಭದ್ರತೆ ಕಾಡ್ತಾ ಇದೆ. ಯಾರ ಕಾರಣದಿಂದಾಗಿ ಈ ಅಭದ್ರತೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಉತ್ತರ ನಿಮಗೆಲ್ಲ ಗೊತ್ತು, ಟ್ರಂಪ್. ಮಿತ್ರರೇ, 2ನೇ ಮಹಾಯುದ್ಧ ಆದ ಬಳಿಕ ಇಡೀ ಯುರೋಪ್ನ ಎಲ್ಲ ದೇಶಗಳು ಕೂಡ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ರು. ಅವರಿಗೇನು ಸಮಸ್ಯೆನೇ ಇರಲಿಲ್ಲ. ಯಾಕೆಂದರೆ ಅಮೆರಿಕ ಪ್ರತಿ ವರ್ಷವೂ ಲಕ್ಷಾಂತರ ಕೋಟಿಯಷ್ಟು ಡಿಫೆನ್ಸ್ ಬಜೆಟ್ ಅನ್ನು ಮೀಸಲಿಡ್ತಾ ಇತ್ತು, ಸೈನಿಕರನ್ನು ನಿಯೋಜನೆ ಮಾಡ್ತಾ ಇತ್ತು. ಇಡೀ ಯುರೋಪ್ನಾದ್ಯಂತ ಅಮೆರಿಕದ ಸೇನಾ ನೆಲೆಗಳಿದ್ವು. ಯುರೋಪ್ನಲ್ಲಿ ಅಮೆರಿಕದ ಸೇನೆಯೂ ಕೂಡ ಇತ್ತು, ಜೊತೆಗೆ ನ್ಯಾಟೋದ ಬಲವೂ ಕೂಡ ಇತ್ತು. ಯುರೋಪ್ನ ದೇಶಗಳಿಗೆ ತಲೆ ಬಿಸಿಯೇ ಇರಲಿಲ್ಲ. ರಷ್ಯಾ ಯುದ್ಧ ಮಾಡುತ್ತೆ ಅಂತಾಗಲಿ, ಚೈನಾ ಯುದ್ಧ ಮಾಡುತ್ತೆ ಅಂತಾಗಲಿ, ಇನ್ಯಾವುದೋ ದೇಶ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅಂತಾಗಲಿ ಏನೂ ಅವರಿಗೆ ಸಮಸ್ಯೆನೇ ಇರಲಿಲ್ಲ. ಹೀಗಾಗಿ ಅವ್ರು ಯಾರೂ ಕೂಡ ಸೇನೆಯ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇರಲಿಲ್ಲ, ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ರು. ಅಮೆರಿಕದಲ್ಲೇನೋ ರಾಜಕೀಯ ಬದಲಾವಣೆ ಆಗಿಬಿಡುತ್ತೆ, ಅಲ್ಲಿ ಡೆಮಾಕ್ರೆಟಿಕ್ಗಳು ಸೋಲ್ತಾರೆ, ರಿಪಬ್ಲಿಕನ್ಸ್ ಅಧಿಕಾರಕ್ಕೆ ಬರ್ತಾರೆ ಅಂತಂದ್ರೂ ಕೂಡ ಯುರೋಪ್ನವರೇನೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಯಾಕೆಂದರೆ ಯಾರೇ ಬಂದರೂ ಕೂಡ ಯುರೋಪ್ನ ರಕ್ಷಣೆಗೆ ಏನೂ ತೊಂದರೆ ಆಗೋದಿಲ್ಲ ಅನ್ನುವಂಥ ಭಾವನೆ ಅವರಿಗಿತ್ತು. ಆದರೆ ಯಾವಾಗ ಟ್ರಂಪ್ ಗೆಲ್ತಾರೆ, ಅದಾದ ಬಳಿಕ ಯುರೋಪ್ ನಿದ್ದೆ ಮಾಡ್ತಾ ಇಲ್ಲ. ಯುರೋಪ್ನ ಯಾವುದೇ ದೇಶಕ್ಕೂ ಕೂಡ ತನ್ನ ಭದ್ರತೆಯ ಬಗ್ಗೆ ಖಾತ್ರಿ ಇಲ್ಲ. ಈ ಸಂದರ್ಭದಲ್ಲಿ ಮಿತ್ರರೇ, ಇಡೀ ಯುರೋಪ್ಗೆ ನಾನು ರಕ್ಷಣೆ ಕೊಡ್ತೀನಿ ಅಂತ ಒಬ್ಬ ನಾಯಕ ಓಡಾಡ್ತಾ ಇದ್ದಾನೆ. ಅದು ಯಾರು ಕೇಳಿದ್ರೆ, ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್. ಅಂದರೆ ಒಂದು ದೊಡ್ಡದಾದಂತಹ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆಯಲ್ಲ, ಅಮೆರಿಕ ಯುರೋಪ್ನಿಂದ ಒಂದು ಹೆಜ್ಜೆ ಹೊರಗಿಟ್ಟಿದೆ. ಈ ಕಾರಣದಿಂದಾಗಿ ಅಲ್ಲೊಂದು ಖಾಲಿ ಜಾಗ ನಿರ್ಮಾಣ ಆಗ್ತಾ ಇದೆಯಲ್ಲ, ಅದನ್ನು ನಾನು ಆವರಿಸಿಕೊಳ್ತೀನಿ, ಇಡೀ ಯುರೋಪ್ಗೆ ನಾನು ಭದ್ರತೆ ಕೊಡ್ತೀನಿ ಅಂತೇಳಿ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಈ ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಆಕ್ಟಿವ್ ಆಗಿದ್ದಾರೆ ಅಂತಂದ್ರೆ, ಅವರು ಅಮೆರಿಕಗೂ ಕೂಡ ನೇರವಾಗಿ ಸಂದೇಶ ಕೊಡ್ತಾ ಇದ್ದಾರೆ, ಟ್ರಂಪ್ಗೂ ಹೇಳ್ತಾ ಇದ್ದಾರೆ, ನೀವೇನು ಅವಶ್ಯಕತೆ ಇಲ್ಲ ಅಂತ. ನಿಮ್ಗೊಂದೆರಡು ಉದಾಹರಣೆಯನ್ನು ಕೊಡ್ತೀನಿ. ಇತ್ತೀಚೆಗೆ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅಂದ್ರೆ ಕಳೆದ ತಿಂಗಳ ಅಂತ್ಯದಲ್ಲಿ ಸೌತ್ ಈಸ್ಟ್ ಏಷ್ಯಾದ ಪ್ರವಾಸವನ್ನ ಕೈಗೊಂಡಿದ್ರು. ಈ ಸೌತ್ ಈಸ್ಟ್ ಏಷ್ಯಾಗೆ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಏನ್ ಸಂದೇಶ ಕೊಟ್ಟರು ಅಂತಂದ್ರೆ, ನಿಮಗೆ ಚೀನಾದಿಂದ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆಯಾ, ನಾವು ಬೇಕಾದ್ರೆ ನಿಮಗೆ ಡಿಫೆನ್ಸ್ ಟೆಕ್ನಾಲಜಿಯನ್ನು ಕೊಡ್ತೀವಿ, ನಿಮ್ಮ ರಕ್ಷಣೆಗೆ ಯಾವುದೇ ಮಾದರಿಯ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳು ಬೇಕಾದ್ರೆ ಫ್ರಾನ್ಸ್ ಕೊಡೋದಕ್ಕೆ ತಯಾರಿದೆ, ಹೀಗಂತ ಅಲ್ಲಿ ಘೋಷಣೆ ಮಾಡಿದ್ರು. ಎರಡನೇದಾಗಿ US ಟ್ಯಾರಿಫ್ ವಾರ್ ಅನ್ನ ಮಾಡ್ತಾ ಇದೆಯಲ್ಲ, ಇದರಿಂದ ಸೌತ್ ಈಸ್ಟ್ ಏಷ್ಯಾದ ದೇಶಗಳಿಗೆ ಭಾರಿ ನಷ್ಟ ಆಗ್ತಾ ಇದೆ. ನೀವೇನ್ ತಲೆ ಕೆಡಿಸ್ಕೊಳ್ಬೇಡಿ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಆ ದೇಶಗಳಿಗೆ ಭರವಸೆಯನ್ನು ಕೊಟ್ಟು ಬಂದರು. ಇದಿಷ್ಟಕ್ಕೆ ನಿಲ್ಲೋದಿಲ್ಲ ಮಿತ್ರರೇ. ಈ ನಡುವೆ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಗ್ರೀನ್ಲ್ಯಾಂಡ್ ಪ್ರವಾಸವನ್ನು ಕೂಡ ನಿಗದಿ ಮಾಡಿಕೊಂಡಿದ್ದಾರೆ. ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಗ್ರೀನ್ಲ್ಯಾಂಡ್ಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಡೆನ್ಮಾರ್ಕ್ನ ಪ್ರಧಾನಿ ಕೂಡ ವೆಲ್ಕಮ್ ಮಾಡೋರಿದ್ದಾರೆ. ಈಗಾಗಲೇ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಈ ಗ್ರೀನ್ಲ್ಯಾಂಡ್ನ ಬಗ್ಗೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಅದು ನೇರವಾಗಿ ಅಮೆರಿಕವನ್ನು ಟಾರ್ಗೆಟ್ ಮಾಡಿ ಕೊಟ್ಟಂತಹ ಸ್ಟೇಟ್ಮೆಂಟ್. ಅಷ್ಟಕ್ಕೂ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಗ್ರೀನ್ಲ್ಯಾಂಡ್ ಬಗ್ಗೆ ಏನು ಹೇಳಿದ್ದಾರೆ ಕೇಳಿದ್ರೆ,
ಯಾವುದೇ ಕಾರಣಕ್ಕೂ ಕೂಡ ಗ್ರೀನ್ಲ್ಯಾಂಡ್ ಮಾರಾಟಕ್ಕಿಲ್ಲ, ಗ್ರೀನ್ಲ್ಯಾಂಡನ್ನು ಯಾರಾದರೂ ಖರೀದಿ ಮಾಡ್ತೀನಿ, ಇದನ್ನು ವಶಕ್ಕೆ ತೆಗೆದುಕೊಳ್ತೀನಿ ಅಂತಂದರೆ ಅದು ಅವರ ಕನಸಷ್ಟೇ, ಹೀಗಂತ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ನೇರವಾಗಿ ಟ್ರಂಪ್ ಅವರಿಗೆ ಸಂದೇಶ ಕೊಡ್ತಾರೆ. ಇದು ಮಿತ್ರರೇ ಬಹಳ ದೊಡ್ಡ ಬೆಳವಣಿಗೆ. ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ, ಗ್ರೀನ್ಲ್ಯಾಂಡನ್ನು ನಾನು ವಶಕ್ಕೆ ಪಡಿತೀನಿ, ಅದು ಅಮೆರಿಕಕ್ಕೆ ಸೇರಬೇಕು ಅಂತೇಳಿ ಟ್ರಂಪ್ ಓಪನ್ ಆಗಿ ಹೇಳಿದ್ರು. ಒಂದು ವೇಳೆ ಗ್ರೀನ್ಲ್ಯಾಂಡ್ ಏನಾದರೂ ಅಮೆರಿಕ ಜೊತೆಗೆ ಸೇರೋದಕ್ಕೆ ಬಯಸದೇ ಇದ್ರೆ ನಾವು ಅದರ ಮೇಲೆ ಶಕ್ತಿಯನ್ನು ಪ್ರಯೋಗ ಮಾಡ್ತೀವಿ, ಅಂದರೆ ಸೈನಿಕರನ್ನು ಬಳಸಿ ಅದನ್ನು ವಶಕ್ಕೆ ಪಡೆಯೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಇದರಿಂದ ಡೆನ್ಮಾರ್ಕ್ಗೆ ಬಹಳ ಗೊಂದಲ ಉಂಟಾಗಿತ್ತು. ಯಾಕೆ ಕೇಳಿದ್ರೆ ಈ ಗ್ರೀನ್ಲ್ಯಾಂಡ್ ಇರುವಂತಹದ್ದು ಡೆನ್ಮಾರ್ಕ್ನ ಕಂಟ್ರೋಲ್ನಲ್ಲಿ, ಜೊತೆಗೆ ಡೆನ್ಮಾರ್ಕ್ ಒಂದು ನ್ಯಾಟೋದ ಸದಸ್ಯ ದೇಶ, ಅಮೆರಿಕಾಗೆ ಮಿತ್ರ ದೇಶವೂ ಕೂಡ ಹೌದು, ಯುರೋಪಿಯನ್ ಯೂನಿಯನ್ ದೇಶವೂ ಕೂಡ ಹೌದು. ಒಂದು ನ್ಯಾಟೋದ ಸದಸ್ಯ ದೇಶದ ಮೇಲೆ ಟ್ರಂಪ್ ಸೈನಿಕ ಕಾರ್ಯಾಚರಣೆ ಮಾಡ್ತೀನಿ, ಆ ದೇಶದ ಒಂದು ಭಾಗವನ್ನೇ ವಶಕ್ಕೆ ಪಡಿತೀನಿ ಅಂತ ಹೇಳಿದ್ರೆ ಆ ದೇಶ ಸಹಜವಾಗಿ ಭಯಗೊಂಡಿತ್ತು. ಡೆನ್ಮಾರ್ಕ್ಗೆ ಒಂದು ಆತಂಕ ಇದ್ದೇ ಇತ್ತು. ಈ ಪರಿಸ್ಥಿತಿಯನ್ನು ಬಳಸಿಕೊಂಡಂತಹ ಇಮ್ಯಾನ್ಯುಯಲ್ ಮ್ಯಾಕ್ರೋನ್, ನಾನು ನಿಮ್ಮ ಜೊತೆಗಿದ್ದೀನಿ, ಗ್ರೀನ್ಲ್ಯಾಂಡ್ ಮಾರಾಟಕ್ಕಿಲ್ಲ, ಈಗೇನಿದೆಯೋ ಅದೇ ಸ್ಥಿತಿಯಲ್ಲಿ ಗ್ರೀನ್ಲ್ಯಾಂಡ್ ಮುಂದುವರಿಯುತ್ತೆ, ಹೀಗಂತ ಒಂದು ಸಂದೇಶವನ್ನು ಕೊಟ್ಟರು. ನೇರವಾಗಿ ಟ್ರಂಪ್ಗೆ ಕೊಟ್ಟಂತಹ ಸಂದೇಶ ಇದು. ಇಷ್ಟು ಮಾತ್ರ ಅಲ್ಲ ಮಿತ್ರರೇ, ಈ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಇಡೀ ಯುರೋಪ್ಗೆ ಪದೇ ಪದೇ ಹೇಳ್ತಾ ಇದ್ದಾರೆ, ನಾವು ಯುರೋಪ್ನ ರಕ್ಷಣೆಯ ಬಗ್ಗೆ ಯೋಚನೆ ಮಾಡಬೇಕಾಗಿದೆ, ಇನ್ನು ಮುಂದೆ ಬೇರೆ ದೇಶಗಳನ್ನು ಕಾಯ್ಕೊಂಡು ಕೂತಿರುವಂತಹದ್ದು ತಪ್ಪಾಗುತ್ತೆ ಅಂತ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಪದೇ ಪದೇ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಪರೋಕ್ಷವಾಗಿ ಇನ್ನೊಂದು ಆಫರ್ ಅನ್ನು ಕೂಡ ತನ್ನೆಲ್ಲ ಮಿತ್ರ ದೇಶಗಳಿಗೆ, ಅಂದರೆ ಯುರೋಪ್ನ ದೇಶಗಳಿಗೆ ಕೊಡ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಇಡೀ ಯುರೋಪಿಯನ್ ಯೂನಿಯನ್ನಲ್ಲಿ ಕೇವಲ ಫ್ರಾನ್ಸ್ ಬಳಿಯಲ್ಲಿ ಮಾತ್ರ ನ್ಯೂಕ್ಲಿಯರ್ ಪವರ್ ಇದೆ. ನಿಮಗೀಗ ಒಂದು ಪ್ರಶ್ನೆ ಬಂದಿರಬಹುದು, ಯುಕೆ ಬಳಿಯಲ್ಲೂ ಕೂಡ ನ್ಯೂಕ್ಲಿಯರ್ ಪವರ್ ಇದೆಯಲ್ಲ, ಅವರು ಕೂಡ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದಿದಂತಹ ದೇಶ ಅಲ್ವಾ ಅಂತ. ಹೌದು ಮಿತ್ರರೇ, ಯುಕೆ ಬಳಿಯಲ್ಲೂ ಕೂಡ ನ್ಯೂಕ್ಲಿಯರ್ ವೆಪನ್ಗಳಿದಾವೆ. ಆದರೆ ಯುಕೆ ಯುರೋಪಿಯನ್ ಯೂನಿಯನ್ನ ಭಾಗ ಆಗಿ ಉಳಿದಿಲ್ಲ. ಈ ಹಿಂದೆಯೇ ಯುರೋಪಿಯನ್ ಯೂನಿಯನ್ ನಿಂದ ಹೊರಗೆ ಬಂದಿದ್ದಾರೆ. ಸದ್ಯ ಯುರೋಪಿಯನ್ ಯೂನಿಯನ್ ಬಳಿಯಲ್ಲಿರುವಂತಹ ಏಕೈಕ ನ್ಯೂಕ್ಲಿಯರ್ ಪವರ್ ದೇಶ ಅಂತಂದ್ರೆ ಅದು ಫ್ರಾನ್ಸ್ ಮಾತ್ರ. ಹೀಗಾಗಿ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಯುರೋಪ್ನ ಎಲ್ಲ ದೇಶಗಳಿಗೆ ಒಂದು ಕನ್ವೆ ಮಾಡ್ತಾ ಇದ್ದಾರೆ, ನೀವೇನಾದ್ರೂ ಬಯಸಿದ್ದೆ ಆದ್ರೆ ನಿಮ್ಮೆಲ್ಲರಿಗೂ ಕೂಡ ನಾನು ನ್ಯೂಕ್ಲಿಯರ್ ಶೀಲ್ಡ್ ಅನ್ನು ಒದಗಿಸ್ತೀನಿ, ಹೀಗೊಂದು ಮೆಸೇಜ್ ಅನ್ನು ಕನ್ವೆ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಮೂರನೇ ಶಕ್ತಿಯಾಗಿ ಇಡೀ ಯುರೋಪ್ನ ರಕ್ಷಣೆಯ ಹೊಣೆಯನ್ನು ಹೊತ್ತುಕೊಳ್ಳೋದಕ್ಕೆ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರಿ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಹಾಗೆ ನೋಡೋಕೆ ಹೋದರೆ ಮಿತ್ರರೇ, ಫ್ರಾನ್ಸ್ನ ಈ ಪ್ರಯತ್ನ ಇದೇ ಮೊದಲೇನಲ್ಲ. ಅವರು ಈ ಹಿಂದೆಯೂ ಕೂಡ ಅನೇಕ ಬಾರಿ ಪ್ರಯತ್ನ ಮಾಡಿದ್ರು. ಅಮೆರಿಕದ ಹೊರತಾಗಿಯೂ ಕೂಡ ಯುರೋಪನ್ನು ರಕ್ಷಿಸುವಂತಹ ಶಕ್ತಿ ಫ್ರಾನ್ಸ್ಗಿದೆ ಅಂತ ಅವರು ಪದೇ ಪದೇ ಹೇಳ್ತಾ ಇದ್ರು. ಆದರೆ ಯುರೋಪ್ನ ದೇಶಗಳಿಗೆ ಅದರ ಅನಿವಾರ್ಯತೆ ಇರಲಿಲ್ಲ. ಯಾಕೆಂದರೆ ನ್ಯಾಟೋ ಇತ್ತು. ನ್ಯಾಟೋದ ಕಾರಣದಿಂದಾಗಿ ಅಮೆರಿಕ ಇಡೀ ಯುರೋಪನ್ನು ರಕ್ಷಿಸ್ತಾ ಇತ್ತು. ಆದರೆ ಈಗಿನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಪಾಲಿಸಿಯ ಕಾರಣದಿಂದಾಗಿ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ನ ಈ ಪ್ರಯತ್ನಕ್ಕೆ ದೊಡ್ಡ ಯಶಸ್ಸು ಸಿಗುವಂತಹ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಇವತ್ತು ಮಿತ್ರರೇ, ಅಮೆರಿಕ ಇಲ್ಲದೆ ಯುರೋಪ್ ದೊಡ್ಡ ಝೀರೋ. ಈ ಮೋಟಿವೇಶನಲ್ ಸ್ಪೀಚ್ ಮಾಡ್ತಾ ಇರ್ತಾರಲ್ಲ, ಅವ್ರು ಯಾವತ್ತೂ ಕೂಡ ಪದೇ ಪದೇ ಒಂದು ಮಾತು ಹೇಳ್ತಾ ಇರ್ತಾರೆ, ನೀವು ಯಾವತ್ತೂ ಕೂಡ ಕಂಫರ್ಟ್ ಝೋನ್ಗೆ ಹೋಗಬಾರ್ದು, ಆಗ ನಿಮ್ಮ ಡೆವಲಪ್ಮೆಂಟ್ ನಿಂತು ಹೋಗುತ್ತೆ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಯುರೋಪ್ ಯಾವಾಗ ನ್ಯಾಟೋದ ಸದಸ್ಯ ದೇಶ ಆಯಿತು, ಅಲ್ಲಿಗೆ ಇಡೀ ಯುರೋಪ್ನ ಎಲ್ಲ ದೇಶಗಳು ಕೂಡ ಮೈಮರೆತು ಬಿಟ್ವು. ನಮಗಿನ್ನೇನು ದೊಡ್ಡ ಡಿಫೆನ್ಸ್ ಟೆಕ್ನಾಲಜಿ ಬೇಕಾಗೋದಿಲ್ಲ, ನಾವೇನು ದೊಡ್ಡ ಸೈನ್ಯವನ್ನು ಇಟ್ಕೊಳ್ಳೋದು ಬೇಕಾಗಿಲ್ಲ, ಯಾಕೆಂದ್ರೆ ನ್ಯಾಟೋ ಇದೆ, ಅಮೆರಿಕ ನಮ್ಮನ್ನು ರಕ್ಷಿಸುತ್ತೆ ಅಂತ. ಈ ಅಮೆರಿಕದವರ ಮನಸ್ಥಿತಿ ಹೇಗಿತ್ತು ಅಂತಂದ್ರೆ, ಅವರಿಗೆ ವಿಶ್ವದ ಹಿರಿಯಣ್ಣ ಅನ್ನುವಂಥ ಪಟ್ಟ ಬೇಕಿತ್ತಷ್ಟೇ, ಖರ್ಚು ಎಷ್ಟಾದರೂ ಆಗಲಿ, ಯಾಕೆಂದ್ರೆ ಅವ್ರ ಬಳಿಯಲ್ಲಿ ದುಡ್ಡಿತ್ತು. ಹೀಗಾಗಿ ನ್ಯಾಟೋದ ಮೂಲಕವಾಗಿ ಯುರೋಪ್ನ ಇಡೀ ರಕ್ಷಣೆಯ ಹೊಣೆಯನ್ನು ಅಮೆರಿಕ ಇಷ್ಟು ವರ್ಷ ಹೊತ್ಕೊಂಡಿತ್ತು. ಆದರೆ ಟ್ರಂಪ್ ಆ ರೀತಿಯಾಗಿ ಯೋಚನೆ ಮಾಡುವಂತಹ ನಾಯಕ ಅಲ್ಲ. ಈ ನ್ಯಾಟೋ ಗಿಟೋ ನನಗೆ ಬೇಡ ಅಂತ ಟ್ರಂಪ್ ಅದನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಯುರೋಪ್ನ ರಕ್ಷಣೆಯನ್ನು ಅವ್ರು ನೋಡ್ಕೊಳ್ಳಿ ಅಂತ. ಟ್ರಂಪ್ ಪ್ರಯಾರಿಟಿ ಏನಾಗ್ತಾ ಇದೆ ಅಂತಂದ್ರೆ, ಸದ್ಯ ಅವರು ಇರಾನ್ ಅನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಚೈನಾವನ್ನ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಟ್ರಂಪ್ ಅವರ ಈ ಪಾಲಿಸಿ ಶಿಫ್ಟ್ ಏನಿದೆ, ಇದು ಯುರೋಪ್ನ ಬುಡವನ್ನು ಬಿಸಿ ಮಾಡಿದೆ. ಹಾಗಾದ್ರೆ ಫ್ರಾನ್ಸ್ನ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ಗೆ ಶಕ್ತಿ ಇದೆಯಾ? ಇಡೀ ಯುರೋಪನ್ನು ಅಮೆರಿಕದ ಹೊರತಾಗಿ ಅವರಿಗೆ ರಕ್ಷಿಸೋದಕ್ಕೆ ಸಾಧ್ಯವಾಗಿ ಕೇಳಿದ್ರೆ ನಂಬರ್ಸ್ಗಳು ಅವರ ಪರವಾಗಿಲ್ಲ. ಯಾಕೆ ಅಂತ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಇವತ್ತು ಅಮೆರಿಕ ವಿಶ್ವದಲ್ಲೇ ಅತಿ ಹೆಚ್ಚು ಡಿಫೆನ್ಸ್ ಬಜೆಟ್ ಅನ್ನು ಹೊಂದಿರುವಂತಹ ದೇಶ. ಕಳೆದ ವರ್ಷದ ಅವರ ಡಿಫೆನ್ಸ್ ಬಜೆಟ್ ಅನ್ನು ನೋಡಿದ್ರೆ, ಅವರು ಒಂದು ವರ್ಷಕ್ಕೆ $968 ಬಿಲಿಯನ್ ಡಿಫೆನ್ಸ್ ಬಜೆಟ್ ಅನ್ನು ಮೀಸಲಿಟ್ಟಿದ್ರು. ಹತ್ತತ್ರ $1 ಟ್ರಿಲಿಯನ್. ಅದೇ ಒಟ್ಟಾರೆ ಯುರೋಪ್ನ ಡಿಫೆನ್ಸ್ ಬಜೆಟ್ ಎಷ್ಟು ಕೇಳಿದ್ರೆ ಕೇವಲ $457 ಬಿಲಿಯನ್. ಇದರಲ್ಲಿ ಫ್ರಾನ್ಸ್ನ ಡಿಫೆನ್ಸ್ ಬಜೆಟ್ ಎಷ್ಟು ಕೇಳಿದ್ರೆ $64 ಬಿಲಿಯನ್ ಅಷ್ಟೇ. ಹಾಗೆ ಇಡೀ ಯುರೋಪ್ನ ಒಟ್ಟಾರೆ ಎಕಾನಮಿ ಬಂದ್ಬಿಟ್ಟು $28.22 ಟ್ರಿಲಿಯನ್. ಅದೇ ಅಮೆರಿಕ ಒಂದರ ಎಕಾನಮಿಯೇ $30.33 ಟ್ರಿಲಿಯನ್. ಹೀಗಾಗಿ ಮಿತ್ರರೇ, ಈ ವರ್ಷ ಯುರೋಪ್ ಯೂನಿಯನ್ನ ಅಧ್ಯಕ್ಷರಾಗಿರುವಂತಹ ಉರ್ಸುಲಾ ವಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಡೀ ಯುರೋಪ್ನ ಎಲ್ಲ ದೇಶಗಳು ಯೋಚನೆ ಮಾಡಬೇಕು, ತನ್ನ ಡಿಫೆನ್ಸ್ ಬಜೆಟ್ ಅನ್ನ ಆಲ್ಮೋಸ್ಟ್ ಡಬಲ್ ಮಾಡಬೇಕು. ಈ ವರ್ಷ ಅಂದ್ರೆ 2025ರಲ್ಲಿ ಇಡೀ ಯುರೋಪ್ ಸರಿಸುಮಾರು $800 ಬಿಲಿಯನ್ ಡಿಫೆನ್ಸ್ ಬಜೆಟ್ ಅನ್ನ ಮೀಸಲಿಡಬೇಕು ಅಂತ ಅವರು ಸಲಹೆ ಕೊಟ್ಟಿದ್ರು. ಇನ್ನು ಟೆಕ್ನಾಲಜಿ ವೈಸ್ ನೋಡೋದಾದ್ರೂ ಕೂಡ ಅಮೆರಿಕದ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಡಿಫೆನ್ಸ್ ಟೆಕ್ನಾಲಜಿ ಇದೆ. ಅಮೆರಿಕ ಇವತ್ತು 5th ಜನರೇಷನ್ನ 2 ವೇರಿಯಂಟ್ ಯುದ್ಧ ವಿಮಾನಗಳನ್ನು ಇಟ್ಕೊಂಡಿದೆ. ಈವರೆಗೆ ಸರಿಸುಮಾರು 1100ಕ್ಕೂ ಹೆಚ್ಚು F-35 ಯುದ್ಧ ವಿಮಾನಗಳನ್ನು ಅಮೆರಿಕ ತಯಾರು ಮಾಡಿದೆ.
ಆದರೆ ಇಡೀ ಯುರೋಪ್ನಲ್ಲಿ ಒಂದೇ ಒಂದು 5th ಜನರೇಷನ್ ಫೈಟರ್ ಜೆಟ್ ಟೆಕ್ನಾಲಜಿ ಇಲ್ಲ. ಅಮೆರಿಕದಿಂದ ಬೈ ಮಾಡಿ ಇಟ್ಕೊಂಡಿದ್ದಾರೆ. ಈಗ UK ಸೇರಿದಂತೆ ನ್ಯಾಟೋದ ಅನೇಕ ದೇಶಗಳು ಅಮೆರಿಕದ F-35 ಅನ್ನು ಖರೀದಿ ಮಾಡಿ ಇಟ್ಕೊಂಡಿದ್ದಾವೆ. ಆದರೆ ಅವರ ಬಳಿಯಲ್ಲೇ 5th ಜನರೇಷನ್ ಫೈಟರ್ ಜೆಟ್ ಟೆಕ್ನಾಲಜಿ ಇಲ್ಲ. ಎರಡನೇದಾಗಿ ಮಿತ್ರರೇ, ಅಮೆರಿಕ ಇವತ್ತು ಏಕಾಂಗಿಯಾಗಿ 4,000 ಏರ್ಕ್ರಾಫ್ಟ್ಗಳನ್ನು ಹೊಂದಿದೆ. ಅದೇ ಇಡೀ ಯುರೋಪ್ನಲ್ಲಿ ಒಟ್ಟು 1,000 ಏರ್ಕ್ರಾಫ್ಟ್ಗಳು ಮಾತ್ರ ಇದ್ದಾವೆ. ಅದರಲ್ಲಿ ಫ್ರಾನ್ಸ್ ಕೂಡ ಇದೆ, ಜರ್ಮನಿ ಇದೆ, UK ಇದೆ, ಇಟಲಿ ಇದೆ. ಈ ಎಲ್ಲ ದೇಶಗಳದ್ದು ಸೇರಿಸಿದ್ರೂ ಕೂಡ ಒಟ್ಟು ಏರ್ಕ್ರಾಫ್ಟ್ಗಳಿರುವಂಥದ್ದು 1,000 ಮಾತ್ರ. ಇಂತಹ ಪರಿಸ್ಥಿತಿಯಲ್ಲಿ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅಮೆರಿಕದ ಹೊರತಾಗಿಯೂ ಕೂಡ ನಾನು ಇಡೀ ಯುರೋಪ್ಗೆ ರಕ್ಷಣೆ ಕೊಡ್ತೀನಿ, ರಷ್ಯಾದಿಂದ ಯುರೋಪನ್ನು ರಕ್ಷಿಸಬಲ್ಲೆ ಅಂತ ಹೇಳ್ತಾ ಇರುವಂತಹದ್ರ ಬಗ್ಗೆ ಯುರೋಪ್ನಲ್ಲೇ ನಂಬಿಕೆ ಇಲ್ಲ. ಇದರ ಜೊತೆಗೆ ಯುರೋಪಿಯನ್ ಯೂನಿಯನ್ನಲ್ಲಿ ಬಹಳ ಒಗ್ಗಟ್ಟಿದೆಯಾ ಕೇಳಿದ್ರೆ ಅದು ಕೂಡ ಇಲ್ಲ. ಈ ಇಟಲಿ ಮತ್ತು ಫ್ರಾನ್ಸ್ನ ನಡುವೆ ಅಂತಹ ಒಳ್ಳೆಯ ಸಂಬಂಧ ಏನಿಲ್ಲ. ಯುರೋಪ್ನ ಅನೇಕ ದೇಶಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದಾವೆ. ಇದೆಲ್ಲವೂ ಕೂಡ ಇಷ್ಟು ದಿನ ನ್ಯಾಟೋದ ನೆರಳಿನಲ್ಲಿ ನಡೆದು ಹೋಗ್ತಾ ಇತ್ತು. ಮುಂದೆ ಹೀಗೆ ಆಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಇಡೀ ಯುರೋಪ್ನ ನಾಯಕತ್ವಕ್ಕಾಗಿ ಒಂದಷ್ಟು ಓಡಾಡ್ತಾ ಇದ್ದಾರೆ, ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ. ಮುಂದೇನಾಗತ್ತೆ ಈಗಲೇ ಏನನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಅವರ ನಿರ್ಧಾರದ ಮೇಲೆಯೇ ಇದೆಲ್ಲದರ ಭವಿಷ್ಯ ಅಡಗಿದೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.